ವಿಶ್ವಕಪ್ಗೆ ಟೀಮ್ ಸೆಲೆಕ್ಷನ್ ಆದಾಗಲೇ ರೋಹಿತ್ ಶರ್ಮಾ ಒಂದು ಮಾತನ್ನ ಹೇಳಿದ್ರು. ಸ್ಪಿನ್ನರ್ಗಳ ಆಯ್ಕೆ ಬಗ್ಗೆ ಕೇಳಿದ ಪ್ರಶ್ನೆಗೆ ವೆಸ್ಟ್ ಇಂಡೀಸ್ನಲ್ಲಿ ಇದಕ್ಕೆ ಉತ್ತರ ಕೊಡ್ತೀನಿ ಅಂತ. ಇದೀಗ ಆ ಪ್ರಶ್ನೆಗೆ ಉತ್ತರ ಸಿಗೋ ಸಮಯ ಬಂದಿದೆ. ಕೆರಿಬಿಯನ್ ನಾಡಲ್ಲಿ ಇನ್ನೇನು ಸ್ಪಿನ್ನರ್ಗಳ ದರ್ಬಾರ್ ಶುರುವಾಗಲಿದೆ. ಅಮೆರಿಕಕ್ಕೆ ಟೀಮ್ ಇಂಡಿಯಾ ಗುಡ್ ಬೈ ಹೇಳಿ ವಿಂಡೀಸ್ ನೆಲಕ್ಕೆ ಕಾಲಿಡಲಿದೆ. ವಿಂಡೀಸ್ಗೂ ಸ್ಪಿನ್ನರ್ಗೂ ಏನಿದೆ ನಂಟು? ರೋಹಿತ್ ಶರ್ಮಾ ಮತ್ತು ರಾಹುಲ್ ದ್ರಾವಿಡ್ ಸ್ಟ್ರಾಟಜಿ ಏನು? ಈ ಬಾರಿ ಕಪ್ ನಮ್ದೇ ಅಂತ ಅಷ್ಟು ಗ್ಯಾರಂಟಿ ಯಾಕೆಂಬ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಬಾರಿಯ ವಿಶ್ವಕಪ್ ಟೂರ್ನಿಯಲ್ಲಿ ಕೆರಿಬಿಯನ್ ನಾಡಲ್ಲಿ ಸ್ಪಿನ್ನರ್ಗಳೇ ದರ್ಬಾರ್ ಮಾಡ್ತಿರೋದನ್ನ ನೀವು ನೋಡಿಯೇ ಇರ್ತೀರಾ. ಆಡಿದ ಪಂದ್ಯಗಳಲ್ಲಿ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಗಳು ನಿಜವಾಗಿಯೂ ಕೂಡ ಮ್ಯಾಜಿಕ್ ಮಾಡಿದ್ದಾರೆ. ಸ್ಟಾರ್ ಬ್ಯಾಟರ್ಗಳ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಲೋ ಮಾಡಿದ್ದಾರೆ. ಸ್ಪಿನ್ ಮೋಡಿಗೆ ಬಲಿಷ್ಠ ಬ್ಯಾಟರ್ಗಳು ಮಂಡಿಯೂರಿದ್ದಾರೆ. ಇನ್ಮುಂದೆ ಶುರುವಾಗಲಿದೆ ನೋಡಿ ಟೀಮ್ ಇಂಡಿಯಾ ಸ್ಪಿನ್ ಮೋಡಿ. ಹೌದು, ಯುಎಸ್ಎ ಎದುರಿನ ಭರ್ಜರಿ ಗೆಲುವಿನ ಬೆನ್ನಲ್ಲೇ ಟೀಮ್ ಇಂಡಿಯಾ ಸೂಪರ್ 8 ಹಂತಕ್ಕೇರಿದೆ. ಹ್ಯಾಟ್ರಿಕ್ ಗೆಲುವು ಸಾಧಿಸಿರೋ ರೋಹಿತ್ ಪಡೆ ಸೂಪರ್ 8ಗೆ ಲಗ್ಗೆ ಇಟ್ಟಿದ್ದಲ್ಲದೆ ಅಮೆರಿಕದ ಬಳಿಕ ವೆಸ್ಟ್ ಇಂಡೀಸ್ನಲ್ಲೂ ಕೂಡ ಗೆಲುವಿನ ಪತಾಕೆ ಹಾರಿಸಲು ಸಜ್ಜಾಗಿದೆ. ಅಮೆರಿಕ ನೆಲದಲ್ಲಿ ಇಂಡಿಯಾ ಬಲಿಷ್ಠ ಟೀಮ್ ಆದರೂ ಕೂಡ ರನ್ ಗಳಿಸಲು ಸ್ವಲ್ಪ ಒದ್ದಾಡಿದ್ದು ಸುಳ್ಳಲ್ಲ. ಅಮೆರಿಕ ನೆಲದಲ್ಲಿ ಇಂಡಿಯಾದ ಬಿಗ್ ಹಿಟ್ಟರ್ಗಳು 6-4 ಹೊಡೆಯಲು ಒದ್ದಾಡಿದ್ದು ಕೂಡ ಸತ್ಯ. ಪಿಚ್ ಅದೆಷ್ಟೇ ಕಷ್ಟ ಇದ್ರೂ ನಮ್ಮ ಬ್ಯಾಟರ್ಗಳು ಜವಾಬ್ದಾರಿಯುತ ಆಟವಾಡಿ ಟೀಮ್ ಗೆಲ್ಲಿಸಿದ್ದಾರೆ. ಈ ಗೆಲುವೆ ವಿಂಡೀಸ್ ನೆಲದಲ್ಲಿ ಆಡುವ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದೆ. ಜೊತೆಗೆ ಕಪ್ ಗೆಲ್ಲೋ ಫೇವರೇಟ್ ಟೀಮ್ ಆಗಿ ಇಂಡಿಯಾ ಕೂಡ ಪೈಪೋಟಿ ಇಳಿದಿದೆ. ಕೋಚ್ ರಾಹುಲ್ ದ್ರಾವಿಡ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿಂಡೀಸ್ ನೆಲ ಟಚ್ ಮಾಡೋದನ್ನೇ ಕಾಯ್ತಿದ್ದಾರೆ. ಯಾಕಂದ್ರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಸೆಲೆಕ್ಟ್ ಆಗಿದ್ದೇ ವಿಂಡೀಸ್ ನೆಲದಲ್ಲಿ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಎಂಬ ಆಧಾರದಿಂದ. ಹೌದು ಸ್ನೇಹಿತರೆ, ಕೆರಿಬಿಯನ್ ನಾಡಲ್ಲಿ ಸ್ಪೆಷಲ್ ಅಸ್ತ್ರದ ದಾಳ ಉರುಳಿಸಲು ಕೋಚ್ ರಾಹುಲ್ ದ್ರಾವಿಡ್ ಮತ್ತು ರೋಹಿತ್ ಶರ್ಮಾ ರೆಡಿಯಾಗಿದ್ದಾರೆ. ವಿಶ್ವಕಪ್ಗೆ ಟೀಮ್ ಸೆಲೆಕ್ಷನ್ನಲ್ಲಿ ಸ್ಪಿನ್ನರ್ಗಳೇ ಮೊದಲ ಆಯ್ಕೆಯಾಗಿದ್ರು. ಯಾಕಂದ್ರೆ ವಿಂಡೀಸ್ ನಾಡಲ್ಲಿ ಟೀಮ್ ಇಂಡಿಯಾದ ವಿಶ್ವಶ್ರೇಷ್ಠ ಸ್ಪಿನ್ನರ್ಗಳ ಮ್ಯಾಜಿಕ್ ನಡೆಯುತ್ತೆ ಎಂಬ ವಿಶ್ವಾಸ ರೋಹಿತ್ ಶರ್ಮಾಗಿದೆ. ಜೊತೆಗೆ ಕೋಚ್ ದ್ರಾವಿಡ್ ಕೂಡ ಸ್ಪಿನ್ ಬಲವನ್ನೇ ನಂಬಿದ್ದಾರೆ. ಆಲ್ರೌಂಡರ್ ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಈಗಾಗಲೇ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆದು ಮೋಡಿ ಮಾಡಿದ್ದಾರೆ. ಇದೀಗ ಇಷ್ಟು ದಿನ ಬೆಂಚ್ ಕಾದ ಸ್ಪೆಷಲಿಸ್ಟ್ ಸ್ಪಿನ್ನರ್ಗಳಾದ ಕುಲ್ದೀಪ್ ಯಾದವ್, ಯುಜ್ವೇಂದ್ರ ಚಹಲ್ ಕಣಕ್ಕಿಳಿಸಲು ಕೌಂಟ್ ಡೌನ್ ಶುರುವಾಗಿದೆ. ಇವರ ಅನುಭವ ಪ್ಲಸ್ ಟ್ಯಾಲೆಂಟ್ ತಂಡದ ಕೈ ಹಿಡಿಯೋದ್ರಲ್ಲಿ ನೋ ಡೌಟ್. ವೆಸ್ಟ್ ಇಂಡೀಸ್ನಲ್ಲಿ ಈವರೆಗೆ 3 ಪಂದ್ಯಗಳನ್ನಾಡಿರುವ ಕುಲ್ದೀಪ್ ಯಾದವ್ 12 ಓವರ್ ಬೌಲಿಂಗ್ ಮಾಡಿ 5 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. 3 ಪಂದ್ಯದಿಂದ 10 ಓವರ್ ಬೌಲಿಂಗ್ ಮಾಡಿ ಯುಜ್ವೇಂದ್ರ ಚಹಲ್ 4 ವಿಕೆಟ್ ಕಿತ್ತಿದ್ದಾರೆ. ಸ್ಪಿನ್ ಅಸ್ತ್ರದ ಸಕ್ಸಸ್ ಟೀಮ್ ಇಂಡಿಯಾದ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ತುಂಬಾ ಹೆಚ್ಚಿಸಿದೆ. ಹೀಗಾಗಿ ವಿಂಡೀಸ್ ನೆಲದಲ್ಲಿ ಸ್ಪಿನ್ನರ್ಗಳ ಲಗ್ಗೆ ನೋಡಲು ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಜೊತೆಗೆ ಟೀಮ್ ಇಂಡಿಯಾದಲ್ಲಿ ಇಷ್ಟೊಂದು ಸ್ಪಿನ್ನರ್ಗಳು ಯಾಕೆ ಎಂಬ ಪ್ರಶ್ನೆಗೂ ಕೂಡ ಉತ್ತರ ಸಿಗಲಿದೆ. ಸದ್ಯ ಲೀಗ್ ಹಂತದಲ್ಲಿ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಟೀಮ್ ಇಂಡಿಯಾ T20 ವಿಶ್ವಕಪ್ನ ಸೂಪರ್ 8ಕ್ಕೆ ತಲುಪಿದೆ ನಿಜ. ಬಟ್ ಮುಂದೆ ಕಠಿಣ ಹೋರಾಟ ಕೂಡ ಇರಲಿದ್ದು ಬಲಿಷ್ಠ ತಂಡಗಳನ್ನು ಎದುರಿಸಬೇಕಿದೆ. ಸತತ ಗೆಲುವುಗಳ ಹೊರತಾಗಿಯೂ ಸೂಪರ್ 8ಕ್ಕೆ ಇಳಿಯುವ ಮೊದಲು ಹಲವು ವಿಚಾರಗಳ ಬಗ್ಗೆ ಗಮನವನ್ನು ಹರಿಸಬೇಕು. ಭಾರತ ತಂಡ ನ್ಯೂಯಾರ್ಕ್ನ ಬೌಲಿಂಗ್ ಪಿಚ್ನಲ್ಲಿ ಕಷ್ಟಪಟ್ಟು ಆಡಿದೆ. ಅಲ್ಲದೆ ಯಾವುದೇ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ಬಿಗ್ ಸ್ಕೋರ್ ಮಾಡಿಲ್ಲ, ಆಟವಾಡಿಲ್ಲ. ಆದರೆ ಮುಂದಿನ ಹಂತದ ಪಂದ್ಯಗಳು ವೆಸ್ಟ್ ಇಂಡೀಸ್ನಲ್ಲಿ ನಡೆಯಲಿವೆ. ಈ ಬಾರಿಯ T20 ವಿಶ್ವಕಪ್ನಲ್ಲಿ ಭಾರತ ತಂಡ ಹೊಸ ಆರಂಭಿಕ ಜೋಡಿಯೊಂದಿಗೆ ಆಡ್ತಾ ಇದೆ. ಬಟ್ ಈ ಜೋಡಿ ಉತ್ತಮವಾಗಿ ರನ್ ಕಲೆ ಹಾಕಲು ಸಾಧ್ಯವಾಗಿಲ್ಲ. ಸೊ ಆರಂಭಿಕ ಹಂತದಲ್ಲಿ ರನ್ ಗಳಿಸದಿದ್ರೆ ಮುಂದಿನ ಹಂತದಲ್ಲಿ ಭಾರತದ ಒತ್ತಡ ಹೆಚ್ಚಾಗುತ್ತೆ. ಅಲ್ಲದೆ ವಿರಾಟ್ ಕೂಡ ಅಮೆರಿಕ ನೆಲದಲ್ಲಿ ರನ್ ಗಳಿಸಲು ಒದ್ದಾಡಿದ್ದು ಟೀಮ್ ಮ್ಯಾನೇಜ್ಮೆಂಟ್ ಹಾಗೆ ಅಭಿಮಾನಿಗಳು ಕೊಹ್ಲಿ ಸೂಪರ್ 8ರ ಹಂತದಲ್ಲಿ ತಮ್ಮ ಹಳೆಯ ಫಾರ್ಮ್ಗೆ ಮರಳುವ ನಿರೀಕ್ಷೆಯಲ್ಲಿದ್ದಾರೆ. ಕೊಹ್ಲಿ ಫಾರ್ಮ್ಗೆ ಬರುವುದು ಭಾರತ ತಂಡಕ್ಕೆ ಅತ್ಯಂತ ಮಹತ್ವದ್ದಾಗಿದೆ. ಇಲ್ಲವಾದಲ್ಲಿ ಭಾರತ ತಂಡ ಸಂಕಷ್ಟಕ್ಕೆ ಸಿಲುಕಲಿದೆ. ಹಾಗೆ ರೋಹಿತ್ ಶರ್ಮಾ ಕೂಡ ಬ್ಯಾಟಿಂಗ್ನಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು ಅತ್ಯವಶ್ಯಕವಾಗಿದೆ. ಜೊತೆಗೆ ತಂಡದ ಇತರ ಬ್ಯಾಟರ್ಸ್ ಕೂಡ ಉತ್ತಮ ರನ್ ಕಲೆ ಹಾಕಬೇಕಿದೆ. ರವೀಂದ್ರ ಜಡೇಜಾ ಸಹ ಫಾರ್ಮ್ನಲ್ಲಿ ಇಲ್ಲದಿರೋದು ರೋಹಿತ್ ಶರ್ಮಾರ ಟೆನ್ಷನ್ ಅನ್ನು ಹೆಚ್ಚಿಸಿದೆ. ಸೂಪರ್ 8ರ ಒಂದೊಂದು ಪಂದ್ಯ ಕೂಡ ಟೀಮ್ ಇಂಡಿಯಾಗೆ ತುಂಬಾನೇ ಮುಖ್ಯ ಆಗಿರುತ್ತೆ. ಇಷ್ಟು ದಿನ ಟೀಮ್ ಇಂಡಿಯಾ ಅಮೆರಿಕದಲ್ಲಿತ್ತು. ಅಲ್ಲಿಗೂ ವಿಂಡೀಸ್ಗೂ ಪ್ಲೇಯಿಂಗ್ ಕಂಡೀಷನ್ನಲ್ಲಿ ತುಂಬಾ ವ್ಯತ್ಯಾಸವಿದೆ. ಅಮೆರಿಕದಲ್ಲಿದ್ದ ತಂಡ ಫಾಲೋ ಮಾಡಿದ ಸ್ಟ್ರಾಟಜಿ ಬೇರೆಯದ್ದೇ. ಆದರೆ ವಿಂಡೀಸ್ನಲ್ಲಿ ಟೀಮ್ ಇಂಡಿಯಾ ಗೇಮ್ ಪ್ಲಾನ್ ಸಂಪೂರ್ಣ ಡಿಫರೆಂಟ್ ಆಗಿರಲಿದೆ. ವಿಂಡೀಸ್ನಲ್ಲಿ ಟೀಮ್ ಇಂಡಿಯಾಕ್ಕೆ ಬಲಿಷ್ಠ ತಂಡಗಳು ಎದುರಾಗ್ತವೆ. ಎದುರಾಳಿ ಟೀಮ್, ಕಂಡೀಷನ್, ಪಿಚ್ ಎಲ್ಲ ಬದಲಾಗಲಿದೆ. ಹೀಗಾಗಿ ಬಲಿಷ್ಠ ಪ್ಲೇಯಿಂಗ್ 11 ಆಯ್ಕೆ ದೊಡ್ಡ ಸವಾಲಾಗಲಿದೆ. ಟೀಮ್ ಇಂಡಿಯಾದಲ್ಲಿ ವರ್ಲ್ಡ್ ಕ್ಲಾಸ್ ಬ್ಯಾಟರ್ಸ್ ಇದ್ರೂ ಕೂಡ ವಿಂಡೀಸ್ನ ಸ್ಲೋ ಪಿಚ್ಗಳಲ್ಲಿ ದೊಡ್ಡ ಸವಾಲು ಎದುರಾಗಲಿದೆ. IPLನಲ್ಲಿ ಸಲೀಸಾಗಿ 200-250 ರನ್ ಗಳಿಸಿದ ಮೈಂಡ್ ಸೆಟ್ನಲ್ಲಿರೋ ಟೀಮ್ ಇಂಡಿಯಾ ಬ್ಯಾಟರ್ಸ್ ಕೆರಿಬಿಯನ್ ನಾಡಲ್ಲಿ ರನ್ ಗಳಿಸೋಕೆ ಕಷ್ಟಪಡಬೇಕಾಗುತ್ತೆ. ತಾಳ್ಮೆಯಿಂದ, ಎಚ್ಚರಿಕೆಯಿಂದ ಆಟವಾಡಿದ್ರೆ ಮಾತ್ರ ಸೇಫ್. ಸೊ ವಿಂಡೀಸ್ ನೆಲದಲ್ಲಿ ರೋಹಿತ್ ಪಡೆ ಹೇಗೆ ಪ್ರದರ್ಶನ ನೀಡುತ್ತೆ? ವಿಂಡೀಸ್ ನೆಲದಲ್ಲಿ ಟೀಮ್ ಇಂಡಿಯಾದ ಅಸಲಿ ವಿಶ್ವರೂಪ ಹೊರಬರುತ್ತಾ? ಈ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.